ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋ ಆ್ಯಪ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಹಾಗೆಯೇ ಶಾರ್ಟ್ ಸೆಲ್ಲಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮಾರ್ಕೆಟ್ ಡೌನ್ ಫಾಲ್ ಆಗ್ತಾ ಇದ್ರೂ ಕೂಡ ನೀವು ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಕೋಬೋದು ಶಾರ್ಟ್ ಸೆಲ್ಲಿಂಗ್ ಮೂಲಕ. ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಕೇವಲ ಒಂದು ದಿನದಲ್ಲಿ ನಡೆಯುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ಬೆಳಿಗ್ಗೆ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ, ಮಧ್ಯಾಹ್ನ 3:00ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಈ ಒಂದು ಟೈಮಲ್ಲಿ ನಡೆಯುವಂಥ ಒಂದು ಪ್ರೊಸೆಸ್ಗೆ ಇಂಟ್ರಾಡೇ ಟ್ರೇಡಿಂಗ್ ಅಂತಾರೆ. ಹಾಗೆ ಇದನ್ನ ಡೇ ಟ್ರೇಡಿಂಗ್ ಅಂತಲೂ ಕೂಡ ಕರೀತಾರೆ. ಈ ಒಂದು ಇಂಟ್ರಾಡೇ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟನ್ನು ಮಾಡಿ ವರ್ಷಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ದಿನದಲ್ಲಿ ನೀವು ಇಲ್ಲಿ ಪ್ರಾಫಿಟನ್ನು ಮಾಡ್ಕೋಬಹುದು ಸ್ನೇಹಿತರೆ. ಕಡಿಮೆ ಅವಧಿಯಲ್ಲಿ ನೀವು ಜಾಸ್ತಿ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿನೇ ಇರುತ್ತೆ. ನೀವು ಇಲ್ಲಿ ಕರೆಕ್ಟ್ ಆಗಿ ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಮಾರ್ಕೆಟ್ ಅನ್ನ ತಿಳ್ಕೊಂಡ್ರೆ ಮಾತ್ರ ಇನ್ವೆಸ್ಟ್ ಅನ್ನ ಮಾಡಿ, ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಸ್ನೇಹಿತರೆ ನೀವು ಶಾರ್ಟ್ ಸೆಲ್ಲಿಂಗ್ ಅನ್ನು ಕೂಡ ಮಾಡಬಹುದು. ಇಲ್ಲಿ ನೀವು ಸ್ಟಾಕ್ಸ್ ಅನ್ನ ಶಾರ್ಟ್ ಸೆಲ್ಲಿಂಗ್ ಮಾಡಿ ಪ್ರಾಫಿಟ್ ಅನ್ನ ಮಾಡಬಹುದು. ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಸ್ನೇಹಿತರೆ, ಈಗ ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಒಂದು ಕಂಪನಿ ಶೇರ್ ಇಲ್ಲ ಅಂದ್ರೂ ಕೂಡ ನೀವು ನೆಗೆಟಿವ್ ಪೊಸಿಷನ್ ನಲ್ಲಿ ಆ ಒಂದು ಮಾರ್ಕೆಟ್ಗೆ ಎಂಟರ್ ಆಗಬಹುದು. ಆ ಒಂದು ಕಂಪನಿಯ ಶೇರ್ಗೆ ನೀವು ಎಂಟರ್ ಅನ್ನ ಆಗ್ಬಹುದು. ಸೊ ಎಕ್ಸಾಂಪಲ್ಗೆ ಈಗ ಒಂದು ಕಂಪನಿಯ ಶೇರು 100 ರೂಪಾಯಿ ಇದೆ. ಆ ಒಂದು ಶೇರು ನೆಕ್ಸ್ಟ್ ಡೌನ್ ಆಗುತ್ತೆ, ಅಂದ್ರೆ ಆ ಒಂದು ಬೆಲೆ ಕೆಳಗೋಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ, ನಿಮ್ಮ ಹತ್ರ ಆ ಒಂದು ಕಂಪನಿ ಶೇರ್ ಇಲ್ಲ ಅಂದ್ರೂ ಕೂಡ ನೀವು ಇಲ್ಲಿ ನೆಗೆಟಿವ್ ಪೊಸಿಷನ್ ಅಲ್ಲಿ ಎಂಟರ್ ಅನ್ನ ಆಗಿ ಆ ಒಂದು ಕಂಪನಿಯ ಶೇರ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ನಾರ್ಮಲ್ ಆಗಿ ಎಲ್ಲರೂ ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆ ಬಾಯ್ ಮಾಡಿ ಶೇರ್ ಅನ್ನ ಬಾಯ್ ಮಾಡಿ 105, 110 ಆದಾಗ ಸೆಲ್ ಅನ್ನ ಮಾಡ್ತೀರಾ. ಈ ಒಂದು ಶಾರ್ಟ್ ಸೆಲ್ಲಿಂಗ್ ಅಲ್ಲಿ 100 ರೂಪಾಯಿ ಇರುವಂತ ಶೇರು ನಿಮಗೆ ಡೌನ್ ಆದಾಗ ಪ್ರಾಫಿಟ್ ಮಾಡ್ಕೊಡುತ್ತೆ. ಸೊ ಯಾವ ರೀತಿ ಅಂತ ನಾನೀಗ ಲೈವ್ ಆಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇದೀಗ ನಾನು ಗ್ರೋ ಆಪ್ ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಹಾಗೇನೆ ಶಾರ್ಟ್ ಸೆಲ್ಲಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈಗ ನಾನು ಎಕ್ಸಾಂಪಲ್ಗೆ ಒಂದು ಕಂಪನಿ ಸ್ಟಾಕ್ ಅನ್ನ ಓಪನ್ ಮಾಡ್ತೇನೆ ಸ್ನೇಹಿತರೆ. ಇದೀಗ ನಾನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸ್ಟಾಕ್ ಅನ್ನ ಓಪನ್ ಮಾಡಿದ್ದೇನೆ. ಆನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಬಾಯ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಡೆಲಿವರಿ ಹಾಗೆ ಇಂಟ್ರಾಡೇ ಅಂತ ಇರುತ್ತೆ. ಇಲ್ಲಿ ಇಂಟ್ರಾಡೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಮಾರ್ಜಿನ್ ಅಂತ PAYX ಇದೆ. ಇಲ್ಲಿ ಮಾರ್ಜಿನ್ PAYX ಅಂದ್ರೆ ಸ್ನೇಹಿತರೆ, ಇಲ್ಲಿ ನೀವು 10 ರೂಪಾಯಿ ವ್ಯಾಲ್ಯೂ ಇರುವಂತ ಶೇರ್ ಅನ್ನ 1 ರೂಪಾಯಿಗೆ ಪರ್ಚೇಸ್ ಮಾಡಬಹುದು. ಅಂದ್ರೆ ವ್ಯಾಲ್ಯೂ 10 ರೂಪಾಯಿ ಇರುತ್ತೆ. 10 ರೂಪಾಯಿ ಶೇರ್ ಅನ್ನ ನೀವು ಇಲ್ಲಿ 1 ರೂಪಾಯಿಲಿ ಪರ್ಚೇಸ್ ಅನ್ನ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ಸೊ ನನ್ನೊಂದು ಬ್ಯಾಲೆನ್ಸ್ ಅಲ್ಲಿ ನೋಡ್ತಾ ಇರಬಹುದು ಕೇವಲ 52 ರೂಪಾಯಿ ಇದೆ, ನೋಡ್ತಾ ಇದ್ದೀರಾ. ಈ ಒಂದು ಸ್ಟಾಕ್ ಪ್ರೈಸ್ 51.21 ಪೈಸೆ ಇದೆ, 29 ಪೈಸೆ ಇದೆ. ಇಲ್ಲಿ ನಾನು ಕೇವಲ ಒಂದು ಕ್ವಾಂಟಿಟಿನ ಮಾತ್ರ ಬೈ ಮಾಡಬಹುದು ನಾರ್ಮಲ್ ಆಗಿ. ಬಟ್ ಇಲ್ಲಿ ಮಾರ್ಜಿನ್ 5 ಇರೋದ್ರಿಂದ ಜಾಸ್ತಿ ನಾನಿಲ್ಲಿ ಬೈ ಅನ್ನ ಮಾಡಬಹುದು, ಜಾಸ್ತಿ ಶೇರ್ ಅನ್ನ ನಾನಿಲ್ಲಿ ಬೈ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಮಾರ್ಜಿನ್ PAYX ಇದೆ. ಸೊ ಈಗ ನಾನು ಇಲ್ಲಿ ಕ್ವಾಂಟಿಟಿಲಿ ಬೇಕಾದ್ರೆ ಎಂಟರ್ ಮಾಡಿ ತೋರಿಸ್ತೇನೆ. ಇಲ್ಲಿ ನಾನು ಒಂದು ಕ್ವಾಂಟಿಟಿ ಸೆಟ್ ಮಾಡಿದ್ರೆ ಇಲ್ಲಿ ಮಾರ್ಜಿನ್ ಅಲ್ಲಿ ನೋಡ್ತಾ ಇರಬಹುದು PAYX ಇರೋದ್ರಿಂದ 11 ರೂಪಾಯಿಗೆ ಈ ಒಂದು ಶೇರ್ ನನಗೆ ಸಿಗ್ತಾ ಇದೆ. ಅಂದ್ರೆ 11 ರೂಪಾಯಿಗೆ ನಾನಿಲ್ಲಿ 51 ರೂಪಾಯಿ ವ್ಯಾಲ್ಯೂ ಇರುವಂತಹ ಶೇರ್ ಅನ್ನ ಬೈ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಟೋಟಲ್ ಆಗಿ 5 ಕ್ವಾಂಟಿಟಿನ ಬೈ ಮಾಡ್ಕೋಬಹುದು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸ್ಟಾಕ್ ಅನ್ನು ನಾನಿಲ್ಲಿ 5 ಕ್ವಾಂಟಿಟಿ ಬೈ ಮಾಡ್ಕೋಬಹುದು. 5 ಬೈ ಮಾಡಿದ್ರೆ ಇಲ್ಲಿ 52 ರೂಪಾಯಿ ಆಗುತ್ತೆ. ನೋಡ್ತಾ ಇರಬಹುದು ನನ್ನ ಬ್ಯಾಲೆನ್ಸ್ 52 ರೂಪಾಯಿ ಇದೆ. ಇಲ್ಲಿ ಅಮೌಂಟ್ ಕೂಡ 52 ರೂಪಾಯಿ ಆಗಿದೆ. ಸೊ ಇಲ್ಲಿ ಕ್ವಾಂಟಿಟಿ ಸೆಟ್ ಆದ್ಮೇಲೆ ಪ್ರೈಸ್ ಅಲ್ಲಿ ನೀವು ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಥವಾ ಲಿಮಿಟ್ ಅನ್ನು ಕೂಡ ಸೆಟ್ ಮಾಡ್ಕೋಬಹುದು. ಲಿಮಿಟ್ ಅಂದ್ರೆ ಯಾವ ಒಂದು ಲಿಮಿಟ್ಗೆ ಬಂದಾಗ ಬೈ ಆಗಬೇಕು ಆ ಒಂದು ಲಿಮಿಟ್ ಅನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಈಗ 51.31 ಪೈಸೆಗಿದೆ ಲಿಮಿಟ್. ಇಲ್ಲಿ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಕೆಟ್ ಪ್ರೈಸ್ 51.36 ಪೈಸೆ ಇದೆ. ಸೊ ಈ ಒಂದು ಶೇರ್ ಪ್ರೈಸ್ ನಾನು 50 ರೂಪಾಯಿ ಬಂದಾಗ ಬೈ ಮಾಡ್ಬೇಕಂದ್ರೆ ಇಲ್ಲಿ 50 ರೂಪಾಯಿನ ಸೆಟ್ ಮಾಡಬೇಕು. ಆ ನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಲ್ಲಿನೇ ಈ ಒಂದು ಸ್ಟಾಕ್ ಅನ್ನ ಬೈ ಮಾಡ್ತೇನೆ, ಅದಕ್ಕೆ ಮಾರ್ಕೆಟ್ ನಂತ ಸೆಟ್ ಮಾಡಿದ್ದೇನೆ. ಆ ನಂತರ ಸ್ನೇಹಿತರೆ ಇಲ್ಲಿ ಸ್ಟಾಪ್ ಲಾಸ್ ಅಂತ ಇರುತ್ತೆ, ಆಡ್ ಸ್ಟಾಪ್ ಲಾಸ್. ಇಲ್ಲಿ ನೀವು ಸ್ಟಾಪ್ ಲಾಸ್ ಅನ್ನು ಕೂಡ ಸೆಟ್ ಮಾಡಬಹುದು. ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಇವರು ಯಾವ ಒಂದು ಅಮೌಂಟ್ ಒಳಗಡೆ ನೀವು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಬಹುದು ಅಂತ. ಆ ಒಂದು ಅಮೌಂಟ್ ಅನ್ನು ನೀವು ಇಲ್ಲಿ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಬೈ ಮಾಡಿರುವಂತ ಶೇರು ಆಟೋಮೆಟಿಕ್ ಆಗಿ ಸೆಲ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೈಸ್ ಕೊಟ್ಟಿದ್ದಾರೆ 41 ರಿಂದ 61 ರೂಪಾಯಿ ಒಳಗಡೆ ಸೆಟ್ ಮಾಡಬಹುದು ಅಂತ. ಸೊ ಇಲ್ಲಿ ನೀವು ನಿಮಗೆ ಬೇಕಿದ್ರೆ ಮಾತ್ರ ಸೆಟ್ ಮಾಡ್ಕೋಬಹುದು, ಬೇಡ ಅಂದ್ರೆ ಇಲ್ಲ. ಸೊ ನಾನು ಸೆಟ್ ಮಾಡಲ್ಲ. ಇಲ್ಲಿ ಕ್ವಾಂಟಿಟಿ ಪ್ರೈಸ್ ಸೆಟ್ ಆದ್ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಬೈ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಶೇರ್ ಅನ್ನ ಬೈ ಮಾಡಬಹುದು. ಸೊ ನಾನೀಗ ಶಾರ್ಟ್ ಸೆಲ್ಲಿಂಗ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈಗ ನಾನು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಪುನಃ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ ಅನ್ನ ಓಪನ್ ಮಾಡಿದ್ದೇನೆ. ಓಪನ್ ಆದ್ಮೇಲೆ ಸ್ನೇಹಿತರೆ ನೀವು ಇಲ್ಲಿ ನೆಕ್ಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು.
ಸೆಲ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಇಂಟ್ರಾಡೇ ಮೇಲೆ ಕ್ಲಿಕ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಕ್ವಾಂಟಿಟಿನ ಸೆಟ್ ಮಾಡಿ. ಸ್ನೇಹಿತರೆ ಇಲ್ಲೂ ಕೂಡ 5x ಮಾರ್ಜಿನ್ ಇರುತ್ತೆ. ನೀವು ಇಲ್ಲಿ ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಶೇರ್ ಅನ್ನ ಬೈ ಮಾಡ್ಕೋಬಹುದು. ಈಗಾಗಲೇ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಸೊ ಇಲ್ಲಿ ನಾನೀಗ ಕ್ವಾಂಟಿಟಿನ ಸೆಟ್ ಮಾಡ್ತೇನೆ. 5 ಕ್ವಾಂಟಿಟಿ ಸೆಟ್ ಮಾಡ್ತೇನೆ. ಸೊ ನನ್ನ ಒಂದು ಅಮೌಂಟ್ಗೆ ಕೇವಲ 5 ಕ್ವಾಂಟಿಟಿ ಮಾತ್ರ ಬರುತ್ತೆ. ಆನಂತರ ಇಲ್ಲಿ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಥವಾ ಲಿಮಿಟ್ ಅಂತ ಇರುತ್ತೆ. ನೀವು ಲಿಮಿಟ್ ಪ್ರೈಸ್ ಅನ್ನು ಸೆಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಮಾರ್ಕೆಟ್ ಅಂತಾನೆ ಸೆಟ್ ಮಾಡ್ತೇನೆ. ಆನಂತರ ಇಲ್ಲಿ ಆಡ್ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಲಾಸ್ ಅನ್ನು ಕೂಡ ನೀವು ಸೆಟ್ ಮಾಡಬಹುದು. ಕ್ವಾಂಟಿಟಿ ಪ್ರೈಸ್ ಅನ್ನು ಸೆಟ್ ಮಾಡಿ ಸೆಟ್ ಆದ್ಮೇಲೆ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸೆಲ್ ಆರ್ಡರ್ ಸಕ್ಸಸ್ಫುಲಿ ಅಂತ ಬಂದಿದೆ. ಆನಂತರ ಇಲ್ಲಿ ಆರ್ಡರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಡೀಟೇಲ್ಸ್ ಅನ್ನ ನೋಡಬಹುದು. ಆನಂತರ ಸ್ನೇಹಿತರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ಪೊಸಿಷನ್ ಅಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ನೀವು ಸೆಲ್ ಮಾಡಿರುವಂತ ಸ್ಟಾಕ್ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ, ನೋಡ್ತಾ ಇರಬಹುದು. ಸೊ ಇಲ್ಲಿಗ 15 ಪೈಸೆ ಲಾಸ್ ಅಲ್ಲಿ ಇದೆ, ನೋಡ್ತಾ ಇರಬಹುದು. -15 ಪೈಸೆ 0.05. ಸ್ನೇಹಿತರೆ ಇಲ್ಲಿ ಇವತ್ತಿನ ರಿಟರ್ನ್ಸ್ ತೋರಿಸ್ತಿದೆ, ನೋಡ್ತಾ ಇರಬಹುದು. ಈಗ ಲಾಸ್ ಅಲ್ಲಿ ನಡೀತಾ ಇದೆ, ಪ್ರಾಫಿಟ್ ಬರ್ತಾ ಇಲ್ಲ, ಲಾಸ್ ಅಲ್ಲಿ ಇದೆ. -0.25 ಪೈಸೆ ಲಾಸ್ ಅಲ್ಲಿ ಇದೆ, ನೋಡ್ತಾ ಇರಬಹುದು. ಸ್ನೇಹಿತರೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ಮೇಲೆ ಕ್ಲಿಕ್ ಮಾಡಿ ಪೊಸಿಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಅವರೇಜ್ ಪ್ರೈಸ್ ವ್ಯಾಲ್ಯೂ ನೋಡ್ತಾ ಇರಬಹುದು 51 ರೂಪಾಯಿ. ಬಟ್ ಇಲ್ಲಿ ಟೋಟಲ್ ಸೆಲ್ ವ್ಯಾಲ್ಯೂ 256 ರೂಪಾಯಿ. ಸೊ ನಾನಿಲ್ಲಿ ಕೇವಲ 51 ರೂಪಾಯಲ್ಲಿ 256 ರೂಪಾಯಿ ವ್ಯಾಲ್ಯೂ ಇರುವಂತಹ ಶೇರ್ಸ್ ಅನ್ನ ಸೆಲ್ ಮಾಡಿರೋದು. ಸ್ನೇಹಿತರೆ ಇಲ್ಲಿ 5x ಮಾರ್ಜಿನ್ ಇರೋದ್ರಿಂದ ಕಡಿಮೆ ಬೆಲೆಯಲ್ಲಿ ನೀವು ಕಡಿಮೆ ಅಮೌಂಟ್ ಅಲ್ಲಿನೇ ಜಾಸ್ತಿ ವ್ಯಾಲ್ಯೂನ ನೀವು ಇಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ಅಂದ್ರೆ ಜಾಸ್ತಿ ವ್ಯಾಲ್ಯೂಗೆ ನೀವು ಇಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ ಇದೀಗ ನಾನೊಂದು ರಿಟರ್ನ್ಸ್ ಅನ್ನು ನೋಡ್ತಾ ಇರಬಹುದು. ನೀವೀಗ 10 ಪೈಸೆ ಪ್ರಾಫಿಟ್ ಆಗಿದೆ, ನೋಡ್ತಾ ಇದ್ದೀರಾ. ಸ್ನೇಹಿತರೆ ಈ ಒಂದು ಇಂಟ್ರಾಡೇಲಿ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡಿದ್ದೀರಾ ಅಂದ್ರೆ ಇಲ್ಲಿ ಆ ಒಂದು ಶೇರ್ ಪ್ರೈಸು ಕಡಿಮೆ ಆದಾಗ ನೀವು ಇಲ್ಲಿ ಪ್ರಾಫಿಟ್ ಅನ್ನ ಪಡಿತೀರಾ. ಅಂದ್ರೆ ನೀವೀಗ 50 ರೂಪಾಯಿಗೆ ಒಂದು ಶೇರ್ ಅನ್ನ ಸೆಲ್ ಮಾಡಿದಿರಾ ಅನ್ಕೊಳ್ಳಿ. ಇಂಟ್ರಾಡೇ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ 50 ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ ಅಂದ್ರೆ ಆ ಒಂದು ಶೇರ್ ಪ್ರೈಸು 45 ರೂಪಾಯಿ ಆದಾಗ ನಿಮಗೆ 5 ರೂಪಾಯಿ ಪ್ರಾಫಿಟ್ ಆಗುತ್ತೆ. 40 ರೂಪಾಯಿ ಆದಾಗ 10 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಪ್ರಾಫಿಟ್ ಅನ್ನ ಪಡಿಬಹುದು ಶಾರ್ಟ್ ಸೆಲ್ಲಿಂಗ್ ಅಲ್ಲಿ. ಸೊ ಇದ್ರ ಅಪೋಸಿಟ್ ನೀವು ಶೇರ್ ಅನ್ನ ಬೈ ಮಾಡಿದಾಗ ನಡೆಯುತ್ತೆ. ಅಂದ್ರೆ ನೀವೀಗ 50 ರೂಪಾಯಿ ಶೇರ್ ಅನ್ನ ಬೈ ಮಾಡಿದ್ರ ಅಂದ್ರೆ ಆ ಒಂದು ಶೇರ್ ಪ್ರೈಸು 60 ರೂಪಾಯಿ ಆದಾಗ ನಿಮಗೆ 10 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಸೊ ಬೈ ಮಾಡಿದಾಗ ನೀವು ಬೈ ಮಾಡಿದ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ ಆಗ್ತಾ ಹೋಗ್ಬೇಕು, ಅಂದ್ರೆ ಮೇಲೆ ಹೋಗ್ತಾ ಇರಬೇಕು. 50, 60, 70 ಈ ರೀತಿಯಾಗಿ ಅಮೌಂಟ್ ಹೋಗ್ತಾ ಇರಬೇಕು ಮೇಲ್ಗಡೆ, ಆವಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇದೀಗ ನೋಡ್ತಾ ಇರಬಹುದು ನನ್ನ ಒಂದು ರಿಟರ್ನ್ಸ್ ಅಲ್ಲಿ 35 ಪೈಸೆ ರಿಟರ್ನ್ ಬಂದಿದೆ, ನೋಡ್ತಾ ಇದ್ದೀರಾ. ಸ್ನೇಹಿತರೆ ಇಲ್ಲಿ ರಿಟರ್ನ್ ಸಾಕು ಅನಿಸಿದಾಗ ನೀವು ಇಲ್ಲಿ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆನಂತರ ಇಲ್ಲಿ ನೆಕ್ಸ್ಟ್ ಬಾಯ್ ಅಂತ ಬರುತ್ತೆ. ಸೊ ನೀವು ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಶೇರ್ ಅನ್ನ ಸೆಲ್ ಮಾಡಿರ್ತೀರಾ. ಸೊ ಅದಕ್ಕೆ ಇಲ್ಲಿ ಬಾಯ್ ಅಂತ ಬಂದಿದೆ. ಬಾಯ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆಟೋಮೆಟಿಕ್ ಆಗಿ ನೀವು ಸೆಲ್ ಮಾಡಿರುವಂತ ಸ್ಟಾಕು ಬಾಯ್ ಆಗಿ ಆ ಒಂದು ಅಮೌಂಟು ಡೈರೆಕ್ಟ್ ಆಗಿ ನಿಮ್ಮೊಂದು ಗ್ರೋ ವ್ಯಾಲೆಟ್ಗೆ ಬಂದು ಜಮಾ ಆಗುತ್ತೆ. ಸೊ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇದ್ದೀರಾ ನನ್ನೊಂದು ವ್ಯಾಲೆಟ್ ಅಲ್ಲಿ ಈಗ ಆ ಒಂದು ಅಮೌಂಟ್ ಬಂದು ಜಮಾ ಆಗಿದೆ 51 ರೂಪಾಯಿ. ಸ್ನೇಹಿತರೆ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡುವಾಗ ನಿಮಗೆ ಯಾವುದಾದ್ರೂ ಒಂದು ಕಂಪನಿ ಶೇರು ಕೆಳಗೆ ಹೋಗುತ್ತೆ ಅನ್ಸಿದ್ರೆ ಮಾತ್ರ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಿ, ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಕೆಳಗೆ ಹೋದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಒಂದ್ ವೇಳೆ ಮೇಲೆ ಹೋಯ್ತು ಅಂದ್ರೆ ನೀವು ಇಲ್ಲಿ ಫುಲ್ ಲಾಸ್ ಅನ್ನ ಅನುಭವಿಸಬೇಕಾಗುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ನೀವು ಗ್ರೋ ಆಪ್ ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಹಾಗೇನೆ ಶಾರ್ಟ್ ಸೆಲ್ಲಿಂಗ್ ಅನ್ನ ಮಾಡಬಹುದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.